ಹೆಂಗ್ರ ಈಗ ನಾನ್ ನಿಮ್ ಗ್ಯಾರೇಜ್ ಅಲ್ಲಿ ಈಗ ನನ್ನ ಐಟಮ್ ಏನಾದ್ರು ವೇಸ್ಟ್ ಇದ್ರೆ ನಾನು ಎತ್ಕೊಂಬೋದಾ? ಆರಾಮ ತಗೊಂಡೋಗ್ಬೋದು. ಬಂಡವಾಳ ಹಾಕಿರ್ತೀಯ, ನೀನ್ ತಗೊಂಡ್ ಹೋಗ್ತೀಯ, ಅದ್ರಲ್ಲಿ ನಮ್ದೇನಿದೆ. ಒಟ್ ನಾನು ತಗೊಂಡ್ ಹೋಗ್ತಾನೆ. ನೀ ಖುಷಿಯಾಗಿ ಬಿಟ್ಬಿಟ್ಟು ಹೋದ್ರೆ ಮಾತ್ರ ನಮ್ದು. ನೀನ್ ಖುಷಿಯಾಗಿ ಬಿಟ್ಬಿಟ್ಟು ಹೋಗಿಲ್ಲ ಅನ್ನೋದು ನಿಂದು. ಥ್ಯಾಂಕ್ ಯು ಸೋ ಮಚ್. ಬಂಡವಾಳ ಹಾಕಿರೋದು ನೀನು, ನನ್ ಲೇಬರ್ ಕೊಡು ಸಾಕು. ಎಷ್ಟೋ ಕಡೆ ಗ್ಯಾರೇಜ್ ಅಲ್ಲಿ ನೀನ್ ನಂಬಲ್ಲ, ಗಾಡಿಲಿ ಬಿಚ್ಚಿರೋ ಐಟಮ್ ಅವ್ರದ್ದು ಅಂತ ವಾದ ಮಾಡಿ ಎಷ್ಟೋ ಜನ ಈಸ್ಕೊಂಡಿದ್ದಾರೆ. ಕ್ಯಾರ ಕಿತ್ತೋದಂಗೆ ರೋಡ್ ಹೊಡೀರಿ ಲೋಪಾರ್ ನನ್ ಮಕ್ಕಳನ್ನ. ತಗೊಂಬೋದೇನೋ, ಅದು ಲೆಕ್ಕಾಚಾರ ಹಾಕೊಂಡ್ರೆ ಅದ್ ಲೆಕ್ಕ ನೀವು ತರೋದೇ ನೀವು, ಹೌದು, ಕೊಡೋದ್ ನೀವು. ಈಗ ನೀವ್ ಇಷ್ಟಪಟ್ಟು ನಮಗ್ ಬಿಟ್ಬಿಟ್ಟವ್ರೆ ನಾವ್ ತಗೋತೀವಿ. ಹಣ ನಮ್ಗೆ ಬೇಕು ಅಂದ್ರೆ ಆರಾಮಾಗಿ ತಗೊಂಡೋಗಿ ನನ್ ಲೇಬರ್ ಕೊಡಿ ಸಾಕು. ಗಾಡಿ ಎತ್ತಿಕತ್ತಾರೆ, ನಾವು ನಮ್ದಪ್ಪ ಅಂತ ಕೇಳಿದ್ರೆ ಅದಕ್ಕೆ ಅರ್ಧ ಎಷ್ಟೋ ಜನ ಜಗಳ ಮಾಡಿದ್ದಾರೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಮ್ ಡ್ರೈವರ್ಗಳು ತುಂಬಾ ಜನ ಇದ್ರ ಬಗ್ಗೆ ತುಂಬಾ ಕಡೆ ಕಂಪ್ಲೇಂಟ್ ಆಗ್ತಾರೆ. ಹೌದು, ನಿಮ್ದು ಐಟಮ್ ನೀವು ತಗೊಂಡ್ ಹೋಗಕ್ಕೆ ನಮ್ದೇನಿದೆ. ಮೆಕ್ಯಾನಿಕ್ ಏನ್ ಬೇಕು ಲೇಬರ್ ಕೇಳ್ತೇನೆ, ಲೇಬರ್ ಕೊಡ್ಬೇಕು. ನೀವು ಬಿಟ್ಬಿಟ್ಟು ಹೋದ್ರೆ ಖುಷಿಯಿಂದ ನಮ್ದದು ಒಪ್ಕೊಳ್ಳೋಣ. ನಿಮ್ ಬಂಡವಾಳ ಹಾಕಿರೋ ಗಾಡಿ ನಿಮ್ದಲ್ವಾ, ಯಾವತ್ತಿರೂ ನಿಮ್ದೆ. ಈಗ ಎಷ್ಟೋ ಜನ ನಮ್ ಡ್ರೈವರ್ಗಳು ಅದೇ ಪ್ರಶ್ನೆ, ಐಟಮ್ ಕೊಟ್ಟು ಅವ್ನಿಗೆ ಲೇಬರ್ ಕೊಟ್ಟು ಐಟಮ್ ತಂದು ಕೊಡ್ತೀವಿ, ಲೇಬರ್ ಕೊಡ್ತೀವಿ, ಹಂಗಿತ್ಕೊಂಡು ಮತ್ತೆ ನಮ್ ಗಾಡಿಲಿ ಏನಾದ್ರು ಮಿಕ್ಕರ ಪಾರ್ಟ್ಸ್ ಕೇಳಿ, ಲೇಬರ್ ಒಂದು 500 ಕಮ್ಮಿ ತಗೊಂಡ್ಬಿಟ್ಟು ಹಳೆ ಐಟಮ್ ಮಡಿಕಳಿ ಅಷ್ಟೇ. ಆ ಕೆಲಸ ಇಲ್ಲ, ಅವ್ರಿಗೆ ಲೇಬರ್ ಕೇಳಿದಷ್ಟು ಕೊಡ್ಬೇಕು, ಈ ಕಡೆ ಗಾಡಿಲಿ ಬಿಚ್ಚಿರೋ ಪಾರ್ಟ್ಸ್ ಗಳು ಅವ್ರಿಗೆ ಕೊಡ್ಬೇಕು. ಆತರ ಕೊಡ್ಬೇಕಂದ್ರೆ ಒಪ್ಪಕ್ಕಾಗಲ್ಲ. ಯಾಕಂದ್ರೆ ನೀವು ಸ್ವಲ್ಪ ಕಷ್ಟಪಟ್ಟು ಸಂಪಾದನೆ ಮಾಡಿ ತಗೊಂಡ್ ಕೊಡ್ತೀರಲ್ವಾ ಐಟಮ್, ನಿಮ್ಗೆ 20 ರೂಪಾಯಿ ಉಳಿದ್ರೆ ನಿಮ್ಗೆ ಆದಾಯ. ಅದಕ್ಕೆ ಸಾಗರ್ ಗ್ಯಾರೇಜ್ ಏನಕ್ಕೆ ಇಷ್ಟಪಡೋದು ಅಂದ್ರೆ ಇದಕ್ಕೆ.